ನಮಸ್ಕಾರ ಸ್ನೇಹಿತರೆ, TSR ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ. ನಾನು ಈ ದಿನ ನಿಮಗೆ ಒಂದು ಗೆಜ್ಜೆ ವಸ್ತ್ರದ ಹೂವನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. 2 ಇಂಚಿನ ಕಾರ್ಡ್ಗೆ ಹತ್ತಿ ಎಳೆನ 24 ಸುತ್ತು ಸುತ್ತುವುದು. ಸುತ್ತಿ ನಾನೀಗ ಹೂ ಮಾಡ್ಕೊಂಡಿದ್ದೀನಿ. ಹೂ ಮಾಡ್ಕೊಂಡಿದ್ದನ್ನು ಮುಂದುವರ್ಸೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಮೊದಲು 2 ಹತ್ತಿಯ ಎಸಳನ್ನು ತಗೊಂಡು ಒಂದರ ಮೇಲೊಂದನ್ನಿಟ್ಟು ಮೊದಲನೆಯ ಎಳೆಯನ್ನು ಮಧ್ಯಭಾಗಕ್ಕೆ ತಂದು ಇದನ್ನು ಹಾಗೆ ಬಲಭಾಗದ ಎಳೆನ ಮಧ್ಯಭಾಗಕ್ಕೆ ಹೀಗೆ ತರಬೇಕು. ಮಧ್ಯದಲ್ಲಿ ಆ ಕಡೆ ಈ ಕಡೆ ಮಾಡಬೇಕು ನೋಡಿ, ಹೀಗೆ ಈ ಥರ. ಈಗ ಎಡಭಾಗದ ಎಳೆನ ಮೇಲ್ಭಾಗದಿಂದ ಮಧ್ಯಕ್ಕೆ ತರಬೇಕು, ಬಲಭಾಗದ ಎಳೆನ ಕೆಳಭಾಗದಿಂದ ಮಧ್ಯಕ್ಕೆ ತರಬೇಕು ನೋಡಿ. ಇಲ್ಲಿ ಈಗ ಸಂತದ ತಗಡನ್ನು ಹಾಕಬೇಕು. ನಾನಿಲ್ಲಿ ನೀಲಿ ಬಣ್ಣ ಸಂತದ ತಗಡು ಹಾಕ್ತಾ ಇದ್ದೀನಿ. ನೋಡಿ ಹೀಗೆ. ಇಲ್ಲಿ ಏನು ಸಂತದ ತಗಡು ಹಾಕೋದು ಬೇಡ, ಅದೇ ಒಂಥರ ಡಿಸೈನ್ ಆಗುತ್ತೆ ಆಮೇಲೆ. ನೋಡಿ ಹೀಗೆ ಒಂದರ ಮೇಲೆ ಒಂದು ತಂದು ಎಡಭಾಗದ ಎಳೆನ ಮಧ್ಯಕ್ಕೆ ತಂದು ಬಲಭಾಗದನ್ನು ಕೆಳಭಾಗದಿಂದ ಮಧ್ಯಕ್ಕೆ ತಂದು ಇಲ್ಲಿ ಆ ಕಡೆ ಈ ಕಡೆ ಮಾಡಬೇಕು. ಮತ್ತು ಇಲ್ಲಿ ಮೇಲ್ಭಾಗದಿಂದ ಹೀಗೆ ತಂದು ಈ ಬಲಭಾಗದ ಎಳೆನ ಕೆಳಭಾಗದಿಂದ ಮಧ್ಯಕ್ಕೆ ತಂದು ಇಲ್ಲಿ ಸಂತದ ತಗಡನ್ನು ಹಾಕಬೇಕು. ಈಗ ಮಧ್ಯದಲ್ಲಿ ಈ ಎಳೆನೂ ಸೇರಿಸಿ ಇಲ್ಲಿ ಸಂತದ ತಗಡು ಹಾಕಬೇಕು. ನಾನಿಲ್ಲಿ ಕೆಂಪು ಬಣ್ಣದ ಸಂತದ ತಗಡು ಹಾಕ್ತಾಯಿದ್ದೀನಿ. ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇನ್ನೂ ಒಂದು ತೋರಿಸ್ತೀನಿ ನೋಡಿ. ಹತ್ತಿಯ ಹೂವಿನ 2 ಎಸಳನ್ನು ತಗೊಳ್ಳೋದು, ಒಂದರ ಮೇಲೊಂದಿಟ್ಟು ಎಡಭಾಗದ ಎಸಳನ್ನು ಬಲಭಾಗದ ಎಳೆಯ ಮೇಲ್ಭಾಗದಿಂದ ಮಧ್ಯಕ್ಕೆ ತರಬೇಕು, ಬಲಭಾಗದ ಎಳೆಯ ಎಸಳನ್ನು ಎಡಭಾಗದ ಎಸಳಿನ ಕೆಳಭಾಗದಿಂದ ಮಧ್ಯಕ್ಕೆ ತರಬೇಕು. ಇಲ್ಲಿ ಆ ಕಡೆಗೆ ಈ ಕಡೆಗೆ ಮಾಡಬೇಕು. ಅದನ್ನು ಈ ಥರ ಕಾಣುತ್ತೆ. ಈ ಕಡೆ ಎಳೆನ ಮಧ್ಯಕ್ಕೆ ತಂದು ಈ ಬಲಭಾಗದ ಎಳೆನ ಕೆಳಭಾಗದಿಂದ ಮಧ್ಯಕ್ಕೆ ತರಬೇಕು. ಯಾಕೆಂದರೆ ಇದು ಮೇಲ್ಭಾಗದಲ್ಲಿ ಈ ಎಳೆ ಇರೋದ್ರಿಂದ ಇದರ ಕೆಳಭಾಗಕ್ಕೆ ಬರಬೇಕು. ಇಲ್ಲಿ ಮೇಲ್ಭಾಗದಿಂದ ತಂದಾಗ ಈ ಎಳೆನ ಕೆಳಭಾಗದಿಂದ ತರಲೇಬೇಕು. ಇಲ್ಲೀಗ ಸಂತದ ತಗಡು ಹಾಕಬೇಕು. ಈಗ ಇಲ್ಲಿ ಕೆಂಪು ಬಣ್ಣದ ಸಂತದ ತಗಡನ್ನು ನೋಡಿ, ಈ ಥರ ಕಾಣುತ್ತೆ ಇದು. ಇದೀಗ ನಾನು ಒಂದು ಹೂವು ಮುಕ್ಕಾಲೆಲ್ಲ ಮಾಡಿದ್ದೀನಿ. ಮುಕ್ತಾಯ ಹೇಗೆ ಮಾಡೋದು ನಿಮಗೆ ತೋರಿಸೋಣ ಅಂತ ಇಲ್ಲಿ ಕೊನೆಯದು ಒಂದನ್ನು ಉಳಿಸ್ಕೊಂಡಿದ್ದೀನಿ ನೋಡಿ. ಇದು ಈ ಥರ
ಈ ಥರ ನೋಡಿ, ಇಲ್ಲೀಗ ಕೆಂಪು ಬಣ್ಣದ ನೀವು ಇದನ್ನು ಗೆಜ್ಜೆ ವಸ್ತ್ರದ ಹೂವನ್ನಾದರೂ ಮಾಡಿ ಒಂದಕ್ಕೊಂದಕ್ಕೆ ಸೇರಿಸಿ ಹಾರನಾದರೂ ಮಾಡ್ಬೋದು, ಇಲ್ಲ ವಸ್ತ್ರನಾದರೂ ಮಾಡ್ಬೋದು, ಹಾರಕ್ಕೆ ಪದಕನಾದರೂ ಮಾಡ್ಬೋದು. ಇದು ಮಾಡುವುದು ತುಂಬ ಸುಲಭ ಇದೆ, ಕಷ್ಟ ಇಲ್ಲ. ಮಾಡಿದ್ರ ಮೇಲೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಇಲ್ಲಿ ಈ ಥರ ಇದು ನಿಮಗೆ ಈಗ 11 ತಿಂಗಳ ಹಿಂದೆ ನಾನೊಂದು ಪೋಸ್ಟ್ ಮಾಡಿದ್ದೆ ಹಾರ, ಸುಂದರವಾದ ಕ್ರೋಶೆಟ್ ಡಿಸೈನ್ ಗೆಜ್ಜೆ ವಸ್ತ್ರ ಅಂತ. ಅದರ ಪದಕ ಈ ರೀತಿಯ ಡಿಸೈನಿಂದನೇ ಮಾಡಿರೋದು. ನೀವು ಅಲ್ಲಿ ಹೋಗಿ ನೋಡ್ಬೋದು. ಇಲ್ಲಿ ಮಧ್ಯಕ್ಕೆ ಯಾವುದಾದ್ರೂ ಸೀಕ್ವೆನ್ಸ್ ಇಡ್ಬೋದು ಅಥವಾ ಸ್ಟಿಕ್ಕರು ಯಾವುದಾದ್ರೂ ಇಡ್ಬೋದು. ಇಷ್ಟು ಹೊತ್ತು ನನ್ನ ವಿಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.